ಒಳ್ಳೆಯದು. SIT ಮೇಲೆ ಒತ್ತಡ ತಂದು SIT ತನಿಖೆಯನ್ನು ನಿಲ್ಲಿಸುವ ಹುನ್ನಾರ ನಡೀತಿದೆ. ತನಿಖೆ ನಿಲ್ಲಿಸೋ ಹುನ್ನಾರ ನಡೀತಾ ಇದ್ರು ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ನಾವು ಮುಖ್ಯಮಂತ್ರಿಯವರಾಗಿರ್ಬೋದು ಮತ್ತು ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳಿಗೆ ಹೇಳ್ತೀವಿ, ನಮಗೆ ನಿಮ್ಮ ಇಚ್ಛಾಶಕ್ತಿ ಕೊರತೆ ಇದ್ದಿರ್ಬೋದು, ಮೊದಲು ನೀವು ಬೇಕಾಬಿಟ್ಟೆ ಮೊದಲು ಇರ್ಬೋದು, ಬಟ್ ನೀವು ಇದನ್ನು SIT ತನಿಖೆ ಮಾಡಿದ್ದೀರಾ, ಅದು ಒಳ್ಳೆ ಬೆಳವಣಿಗೆ. SIT ಅದನ್ನು ಕೊನೆಯವರೆಗೂ ಏನೇನು ಇದು ಎಷ್ಟೋ ದಶಕಗಳ ಕಾಲ ಅನ್ಯಾಯ ಆಗಿರಬಹುದು ಅದನ್ನು ತಕ್ಕಂತೆ ಸತ್ಯ ಹೊರಗೆ ಬರಕ್ಕೆ ಬಿಡಿ. SIT ಮೊಹಂತಿಯವ್ರನ್ನ ನೀವು ಆಯ್ಕೆ ಮಾಡಿದ್ದು ಒಳ್ಳೆ ಕೆಲಸ ಮಾಡಿದ್ದೀರಾ. ಅವರ SIT ತಂಡದ ಮೇಲಿರೋ ಕಾನ್ಫಿಡೆನ್ಸಿಂದನೇ ಅನೇಕ ದೂರದಾರರು ಬರ್ತಾ ಇದ್ದಾರೆ. ನಮ್ಗೆ ಇವಾಗ ಎಷ್ಟು ಸತ್ಯ ಹೊರಗೆ ಬರ್ತಾ ಇದೆ, ಇದು ನಮ್ಮ ಪ್ರಕಾರ SITಯ ಕೊನೆ ಆಗಬಾರ್ದು, ಇದು ಗಟ್ಟಿಯಾದ SITಯ ಶುರುಗೆ ಇನ್ನೂ ಮುಂದುವರಿಯೋಕ್ಕೆ ಒಂದು ಪ್ರಕ್ರಿಯೆಗೆ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ SIT ಒಳ್ಳೆ ಕೆಲಸ ಮಾಡ್ತಾ ಇದೆ, ಅದನ್ನು ಮುಂದುವರಿಲಿ, ಟೈಮಿಗೆ ಮುಂದುವರಲಿ, ಒಂದು ವಸ್ತುನಿಷ್ಠವಾಗಿ ನಿಷ್ಪಕ್ಷಪಾತವಾಗಿ ಮುಂದುವರಿಸಲಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಇವತ್ತಿನ ಸಭೆ ನಾವು ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಇದು ನಮ್ಮ 136ನೇ ಸಮಾನತೆಯ ಸಭೆ. ಚಿಕ್ಕಮಗಳೂರಿನಲ್ಲಿ ನಾವು ಇವತ್ತು ಬಂದಿದ್ದೀವಿ. ಅನೇಕ ವಿಚಾರವಂತರು, ಹೋರಾಟಗಾರರು, ಚಳುವಳಿಗಾರರು, ಮುಖಂಡರು, ಎಲ್ಲ ಜನಪರ ಕಾಳಜಿ ಇರೋ ಅನೇಕ ಸಂಘಟನೆಗಳು ನಮ್ಮ ಜೊತೆ ಸೇರಿ ನಾವು ಕರ್ನಾಟಕದ ಭವಿಷ್ಯಕ್ಕೆ ಹೆಂಗೆ ಉತ್ತಮ ಭವಿಷ್ಯ, ಉತ್ತಮ ಕರ್ನಾಟಕ, ಉತ್ತಮ ಚಿಕ್ಕಮಗಳೂರನ್ನು ಕಟ್ಟಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ, ಸಂವಾದ ಮಾಡಿದ್ದೀವಿ. ಅವರಿಂದ ಅನೇಕ ಒಂದು ಸಲಹೆಗಳು, ಅಭಿಪ್ರಾಯಗಳು ಮತ್ತು ಅನಿಸಿಕೆಗಳು ಕಲಿತು ನಾವು ಚಿಕ್ಕಮಗಳೂರಿಗೆ ಹೆಂಗೆ ಮುಂದುವರಿಸ್ಬೋದು ಅಂತ ನಾವು ಕೆಲಸಗಳನ್ನು ಅನ್ನೋ ನಮ್ಮ ಉದ್ದೇಶ ಇದೆ. ಸೊ ಈ ರೀತಿಯಲ್ಲಿ ನಮಗೆ ಇವಾಗ ನಾವು ತರೀಕೆರೆ ಕೊಟ್ಟಿದ್ದೀವಿ, ಮತ್ತು ಅದರ ನಂತರ ನಾವು ಈಗ ತಾನೇ ಕಡೂರು ನಿನ್ನೆ ಸಂಜೆ ಮುಗಿಸಿದ್ದೀವಿ. ನಾವು ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಮತ್ತು ಎಲ್ಲ ಕರ್ನಾಟಕದ 224 ಮತಕ್ಷೇತ್ರದಲ್ಲೂ ಕೂಡ ನಾವು ಒಂದು ಸಮಾಜದ, ಸಮಾನತೆಯ ಸಮಾಜದ ಸಂವಿಧಾನ ವಿಚಾರಗಳನ್ನ ಎತ್ತಿ ಹಿಡಿಯೋ ಒಂದು ರೀತಿಯ ಪ್ರಾಮಾಣಿಕ ಒಂದು ಶಕ್ತಿನ ಕಟ್ಟೋದು ನಮ್ಮ ಕೆಲಸ ನಡೀತಾ ಇದೆ. ಇದು ಆ ಮುಂದುವರಿದ ಭಾಗ. ಇವಾಗ ಪಕ್ಷದ ಬಗ್ಗೆನೂ ಚರ್ಚೆ ಆಯಿತು. ನಮ್ಮ ಭಾಳ ಮುಖ್ಯವಾಗಿ ನಮಗೆ ಒಂದು ರಾಜಕೀಯ ಜಾಗೃತಿ ಬೇಕಾಗಿದೆ, ಒಂದು ಜನರ ವಿಚಾರಗಳನ್ನ ಸ್ಪಂದಿಸೋ ಒಂದು ಮನಸ್ಥಿತಿಯವರು ಪ್ರತಿನಿಧಿಗಳು ಬೇಕಾಗಿದೆ. ಚಳುವಳಿಗಳು ಮುಂದುವರಿದ ಭಾಗನೇ ಒಂದು ಪೊಲಿಟಿಕಲ್ ಮೂವ್ಮೆಂಟು. ಬಟ್ ಅದು ಹೋಗ್ತಾ ನಮಗೆ ಸಮಯ ಇದೆ, ಆ ಚರ್ಚೆಗಳನ್ನ ಮುಂದುವರ್ಸೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು.